ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3.25 ಎಕರೆ ರೆಡಿ ಫಾರ್ಮ್ ಹೌಸ್, ರೆಡಿ ಟು ಮೂವ್, ಕ್ಲಿಯರ್ ಟೈಟ್ಲ್ ಇದೆ ನೋಡಿ. ಇದು ಟಾರ್ ರೋಡ್, ಈ ಥರ ಟಾರ್ ರೋಡ್ ಎರಡು ಕಡೆ ಇದೆ. ಕಾರ್ನರ್ ಫಾರ್ಮ್ ಹೌಸ್ ಇದು. ಮೈಸೂರು ಸಿಟಿ ಸೆಂಟ್ರಿಂದ 25 ಕಿಲೋಮೀಟ್ರ್. ಫುಲ್ ಬೌಂಡ್ರಿ ಕಾಂಪೌಂಡ್ ಹಾಕಿದ್ದಾರೆ. ಎರಡು ಕಡೆನೂ ಟಾರ್ ರೋಡ್ ನೋಡಿ, ಇದೇ ಥರ ಇದೆ ರೋಡ್. ಫುಲ್ಲಿ ಡೆವಲಪ್ಡ್ ಫಾರ್ಮ್ ಹೌಸು. ಇದರಲ್ಲಿ ತೆಂಗು, ಮಾವು, ಟೀಕ್ ಈ ಥರದ್ದೆಲ್ಲ ಮರಗಳ ಹಾಕಿದ್ದಾರೆ. ಫುಲ್ ರೆಡ್ ಸಾಯಿಲ್, ಎಲ್ಲ ಮರನೂ ಫಲ ಕೊಡ್ತಾ ಇರೋಂಥದ್ದು. ಮತ್ತು ಒಂದು ದೊಡ್ಡದು ಮನೆ ಕಟ್ಟಿದ್ದಾರೆ. 2 ಬೋರ್ವೆಲ್ ಇದೆ. 2 ಬೋರ್ವೆಲ್ಲಲ್ಲೂ ನೀರು ಚೆನ್ನಾಗಿದೆ. ಗ್ರೌಂಡ್ ಲೆವೆಲ್ ಇದೆ ನೋಡಿ. ಇದೇ ಥರ ಫೀಲ್ಡ್ ಎದುರುಗಡೆ ಕಾಣ್ತಾ ಇರಲ್ಲ, ಇದೇ ಮನೆ. ಇದು ವಾಚ್ಮ್ಯಾನ್ ಮನೆ, ಇದು ಗೆಸ್ಟ್ ಹೌಸ್ ಥರ ಮಾಡಿದ್ದಾರೆ. ಕ್ಲಿಯರ್ ಟೈಟ್ಲ್, ಜನರಲ್ ಕ್ಯಾಟಗರಿ ಎಲ್ಲ ಕರೆಕ್ಟಾಗಿದೆ, ಏನು ಇದಿಲ್ಲ. ಬಂದಿದ್ದನ್ನೆಲ್ಲ ರಿಜಿಸ್ಟರ್ ಮಾಡ್ಬೋದು, ಆ ಥರ ಇದೆ ನೋಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸಂಪರ್ಕ ಮಾಡಿ. ಈ ಥರದ್ದು ನನ್ನ ಹತ್ರ ಚಿಕ್ಕದು, ದೊಡ್ಡದು ಮತ್ತು ರಿವರ್ ಅಡ್ಜಸ್ಟೆಂಟ್ ಈ ಥರದ್ದೆಲ್ಲ ಜಮೀನು, ತೋಟ ಇದೆಲ್ಲ ಇದೆ. ಇವನ್ ಬನ್ನೂರು ರೋಡು ಮತ್ತು ಟಿ ನರಸೀಪುರ ರೋಡ್ ಸರೌಂಡಿಂಗ್ ಮನೆಗಳು ಇದೆ ನನ್ನ ಹತ್ರ, ಹೊಸ ಮನೆಗಳು. ನೆಸೆಸಿಟಿ ಇರೋರು ಸಂಪರ್ಕ ಮಾಡಿ. ಇದು 20 ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ ಇದು ನೋಡಿ. ಇದು ಮನೆ, ಇದರಲ್ಲಿ 2 ಬೆಡ್ರೂಮ್ ಇದೆ. ಮತ್ತು ಹಳೆಯದು ಇದು ಕಟ್ತಾ ಇದ್ರಲ್ಲ, ಹಳೆ ಹಂಚಿನ ಮನೆ ಆ ಥರ ಇರೋದು ಇದು. ತೊಟ್ಟಿ ಮನೆ ಒಳಗಡೆ ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ತದೆ ಆ ಥರ ಮಾಡಿದ್ರೆ. ಈಗ ನೆಕ್ಸ್ಟ್ ತೋರಿಸ್ತೀನಿ ಆ ಮನೆ. ನೋಡಿ, ಈ ಥರದ್ದು ಬೋರ್ವೆಲ್, 2 ಬೋರ್ವೆಲ್ ಇದೆ. ಎರಡರಲ್ಲೂ ನೀರು ಚೆನ್ನಾಗಿದೆ. ಮತ್ತು ರೆಡ್ ಸಾಯಿಲ್, ಫುಲ್ ಕೆಮ್ಮಣ್ಣು. ಮನೆ ಮುಂದ್ಗಡೆ ಈ ಥರ ಗ್ರಾಸ್ ಹಾಕಿದ್ದಾರೆ. ಗ್ರಾಸ್ ಹಾಕಿ ಗಾರ್ಡನ್ನು ಮಾಡಿದ್ದಾರೆ. ಲೊಕೇಶನ್ ಭಾಳ ಚೆನ್ನಾಗಿದೆ. ಮತ್ತು ಫುಲ್ ಟಾರ್ ರೋಡ್ ಅಡ್ಜಸೆಂಟ್. ನೋಡಿ, ಈ ಥರದ್ದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೇಕು ಅಂತಲೂ ಆ ಥರದ್ದು ಜಮೀನುಗಳಿದೆ ನನ್ನ ಹತ್ರ. ಚಿಕ್ಕದು 20 ಗುಂಟೆ, 26 ಗುಂಟೆ, 30 ಗುಂಟೆ, 1 ಎಕರೆ, 2 ಎಕರೆ ಆ ಥರ ಇದು ತೋಟನೂ ಇದೆ, ಜಮೀನು ಇದೆ. ಇಲ್ಲಿ ಚಾಮರಾಜನಗರ ಹತ್ರನೂ ಒಂದು 80 ಕಿಲೋಮೀಟ್ರ್ ಮೈಸೂರಿಂದ. ಬೆಂಗಳೂರಿಂದ 200 ಕಿಲೋಮೀಟ್ರ್. ಟಾರ್ ರೋಡ್ ಅಡ್ಜಸೆಂಟ್, ಊರ ಪಕ್ಕದಲ್ಲಿದೆ, ಹೈವೇ ಹತ್ತಿರ ಇದೆ. 2.25 ಎಕರೆ ಇದೆ. ಬರೀ 75 ಲಕ್ಷ ರೂಪಾಯಿ ಟೋಟಲ್ ಅಮೌಂಟು ನೋಡಿ. ಯಾರಿಗಾದ್ರೂ ಬೇಕು ಅಂದರೆ ಅದಕ್ಕೂ ಸಂಪರ್ಕ ಮಾಡಿ. ಇಲ್ಲಿ ಮೈಸೂರು ಹತ್ತಿರ, ಮೈಸೂರು ಬಸ್ ಸ್ಟ್ಯಾಂಡಿಂದ 10ನೇ ಕಿಲೋಮೀಟ್ರಲ್ಲಿ ಇನ್ನೊಂದು ಫಾರ್ಮ್ ಹೌಸ್ ಇದೆ. 26 ಗುಂಟೆ ಇದೆ, ಟಾರ್ ರೋಡ್ ಅಡ್ಜಸೆಂಟ್. ಬರೀ ಮೈಸೂರು ಸಿಟಿಗೆ 10 ಕಿಲೋಮೀಟ್ರ್. ಟೋಟಲ್ ಅಮೌಂಟು 26 ಗುಂಟೆಗೆ 1,17 ಲಕ್ಷ ರೂಪಾಯಿ. ಅದರಲ್ಲಿ 44 ತೆಂಗು, ಒಂದು ಹಳೆಯ ಫಾರ್ಮ್ ಹೌಸು ಮತ್ತು ಬೋರ್ವೆಲ್ ಇದೆಲ್ಲ ಹಾಕಿದ್ದಾರೆ ನೋಡಿ. ಅದಕ್ಕೂ ಸಿಟಿಗೆ ಹತ್ತಿರ ಬೇಕು ಅನ್ನೋರು ಸಂಪರ್ಕ ಮಾಡಿ ನೋಡಿ. ಈ ಫಾರ್ಮ್ ಹೌಸಲ್ಲಿ ಎಲ್ಲ ಸಾಗವಾನಿ ಮರ ಯೂಸ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಸಾಗವಾನಿ ಮರ ಹಾಕಿರೋದು ಡೋರ್ಸ್ಗೆ. ದೊಡ್ಡದು ಕಿಟಕಿಗಳು ಹಾಕಿದ್ದಾರೆ. ಈಗ ಫಾರ್ಮ್ ಹೌಸ್ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀನಿ ನೋಡಿ. ತೊಟ್ಟಿ ಮನೆ ಈ ಥರ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಒಂದು ಬೆಡ್ರೂಮು, ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಕಾಣ್ತಾ ಇದೆ ನೋಡಿ. ಲಿವಿಂಗ್ ಭಾಳ ದೊಡ್ಡದಾಗಿದೆ. ಆ ಲಿವಿಂಗ್ ಒಳಗಡೆ ಓಪನ್ ಕಿಚನ್ ಮಾಡಿದ್ದಾರೆ.
ಒಂದು ಡೋರ್ ಈಸ್ಟ್ಗೆ, ಒಂದು ಡೋರ್ ನಾರ್ತ್ಗೆ ಕೊಟ್ಟಿದ್ದಾರೆ ನೋಡಿ. ಇದು ಕಿಚನ್ ಕ್ಯಾಬಿನೆಟ್ ನೋಡಿ. ಫ್ರಿಡ್ಜ್ ಇದು. ಆಸ್ ಪರ್ ವಾಸ್ತು ಈಸ್ಟ್ ಮತ್ತು ನಾರ್ತ್ಗೆ 2 ಡೋರ್ ಹಾಕಿದ್ದಾರೆ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನೋಡಿ. ತೊಟ್ಟಿ ಮನೆ ಇದು. ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ತದೆ. ಲಿವಿಂಗ್ ಭಾಳ ದೊಡ್ಡದಾಗಿದೆ ನೋಡಿ. ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್. ಒಂದು ಕಾಮನ್ ಬಾತ್ರೂಮ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, 2 ಬೆಡ್ರೂಮ್ ಇದೆ ನೋಡಿ. ಇದೊಂದು ಬೆಡ್ರೂಮು. ಇದರಲ್ಲಿ ಮಂಚ ಎಲ್ಲ ಹಾಕಿದ್ದಾರೆ. ಆಮೇಲೆ 2 ಬೆಡ್ರೂಮ್ಗೂ AC ಇದೆ, 2 ಫ್ಯಾನ್ ಇದೆ. ಡಬಲ್ ಕಟ್ ಹಾಕಿದ್ದಾರೆ ನೋಡಿ. ಲಿವಿಂಗಲ್ಲಿ ನೆಂಟರು ಯಾರಾದರೂ ಬಂದರೆ ಕೂತ್ಕೊಳ್ಳೋದಕ್ಕೆ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಎರಡನೇ ಬೆಡ್ರೂಮ್ ಇದು. 2 ಬೆಡ್ರೂಮ್ಗೂ ವಾರ್ಡ್ರೋಬ್ಸ್ ಮಾಡಿದ್ದಾರೆ ನೋಡಿ. ಒಳಗಡೆ ರೂಮ್ ಒಳಗಡೆ ಇದ್ದಾರೆ. ಗ್ರೀನರಿ ಸುತ್ತ ಎಲ್ಲ ಕಡೆನೂ ಕಾಣ್ತಾ ಇದೆ ನೋಡಿ. AC ಹಾಕಿದ್ದಾರೆ. ಈ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್. ಇದೆಲ್ಲ ಒಳ್ಳೆ ಕ್ವಾಲಿಟಿ. ಇದು ಟ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಜಾಗ್ವಾರ್ನಲ್ಲಿನೇ ಹಾಕಿರೋದು ನೋಡಿ. ಗೀಝರು ಹಾಕಿದ್ದಾರೆ.